ನಮಸ್ಕಾರ, ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಫ್ರಮ್ 10th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. ಸಿರಿ ಕನ್ನಡನ ಒಂದು ನಿಮಿಷ ಇರಿ, ಚೆಕ್ ಮಾಡ್ಕೊಂಡು ಬಿಡ್ತೀನಿ. ಎಸ್, ಸಾರಿ, 10th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪದ್ಯವನ್ನು ಮಾಡ್ತಾ ಇದ್ದೀವಿ. ಓಕೆ, ಸೊ ಬಿಫೋರ್ ಸ್ಟಾರ್ಟಿಂಗ್ ಐ ಆಲ್ವೇಸ್ ರಿಕ್ವೆಸ್ಟ್, ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್, ಪೆನ್ಸಿಲ್ ತಗೊಳ್ಳಿ, ಎರೇಸರ್ ತಗೊಳ್ಳಿ, ಸಿಟ್ ಇನ್ ಅ ಕ್ವೈಟ್ ಪ್ಲೇಸ್. ಇಫ್ ರಿಕ್ವೈರ್ಡ್, ಪ್ಲೀಸ್ ವೇರ್ ಇಯರ್ ಫೋನ್ ಆ್ಯಂಡ್ ಪ್ಲೀಸ್ be very focused and attentive in the class. Okay na? So let's start with the poem. The poem is Moodal Kunigal Kere. So it's a very famous Kannada folk song actually, Janapada Geete. Janapada Geete andre folk song. Okay na? So let's start with this poem now. Moodal Kunigal Kere. Kunigal is a place name. Kere andre lake. Moodal Kunigal Kere. Moodal andre it refers to the direction. The direction is a east direction. So Kannadadalli we have a direction which is called as a Moodana, east, Paduvana, west, Badagana, Tenkana. Badagana is a north, Tenkana is a south. Please make a note. Moodana, Paduvana, Badagana, Tenkana. And every na at the end is tatadadana. Okay na? East, west, north, south. And if you are confused, there is one more thing also. Yes, you are right, which is also in a Sanskrit or a Hindi. Purva, east, Paschima, west, Uttara, north, Dakshina, south. Okay na? So make a note. So idu ಒಂದು ಕೆರೆ which is in a Kunigal and which is in a east direction. Moodal Kunigal ಕೆರೆ. Okay na? ಇದು ಜನಪದ ಗೀತೆ. ಜನಪದ ಗೀತೆ ಅಂದರೆ ಫೋಕ್ ಸಾಂಗ್. ಫೋಕ್ ಸಾಂಗ್ we don't know who is the author of that. It's anonymous one. ಆಡು ಭಾಷೆಯಿಂದ ಬಂದಿರುವಂಥ ಒಂದು ಗೀತೆ. ಗೀತೆ ಅಂದರೆ ಸಾಂಗ್. ಸೊ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಅವಾಗ ದೇ ಡಿಂಟ್ ಹ್ಯಾಡ್ ಅ ಟಿ ವಿ, ದೇ ಡಿಂಟ್ ಹ್ಯಾಡ್ ಅ ಮೊಬೈಲ್ ಫೋನ್, ದೇ ಡಿಂಟ್ ಹ್ಯಾವ್ ಅ ರೀಲ್ಸ್ ಆ್ಯಂಡ್ ಶಾರ್ಟ್ಸ್ ಆ್ಯಸ್ ಆಫ್ ನೌ ವಿ ಹ್ಯಾವ್ ಅಲ್ವಾ. ಸೊ ದೇ ಯೂಸ್ ಟು ಸಿಂಗ್ ಸಾಂಗ್, ದೇ ಯೂಸ್ ಟು ರೈಟ್ ದ ಸ್ಟೋರೀಸ್, ದೇ ಯೂಸ್ ಟು ಸೇ ನೆರೇಟ್ ದ ಸ್ಟೋರೀಸ್, ಕ್ರಿಯೇಟ್ ದ ಸ್ಟೋರೀಸ್ ಆ್ಯಂಡ್ ದೇ ಯೂಸ್ ಟು ಸೇ ದ ಸ್ಟೋರೀಸ್ ಆ್ಯಂಡ್ ಆಲ್. ಸೊ ಆಗಿನ ಕಾಲದಲ್ಲಿ ಜನಪದ ಕತೆ, ಜನಪದ ಗೀತೆ ಎರಡೂ ತುಂಬ ಫೇಮಸ್. ಜನಪದ ಕತೆ ಅಂದರೆ ಫೋಕ್ ಸ್ಟೋರಿ, ಜನಪದ ಗೀತೆ ಇಸ್ ಅ ಫೋಕ್ ಸಾಂಗ್, ಜನಪದ ಕಲೆ is a folk art. Okay na? So let's start with this poem. Before starting, ಕುಣಿಗಲ್ ಎಲ್ಲಿದೆ? ಕುಣಿಗಲ್ is in ತುಮಕೂರು. ತುಮಕೂರು ಜಿಲ್ಲೆಯಲ್ಲಿ ಇರುವಂಥ ಒಂದು ತಾಲೂಕು ಕುಣಿಗಲ್. ಬೆಂಗಳೂರಿಂದ ಆಲ್ಮೋಸ್ಟ್ ಇಟ್ ವಿಲ್ ಬಿ ಅರೌಂಡ್ 80 ಕಿಲೋಮೀಟರ್. ಮೋಸ್ಟ್ ಆಫ್ ಯು ಮೈಟ್ ಹ್ಯಾವ್ ಬೀನ್ ಟು ತುಮಕೂರು. ನೀವು ಚಿತ್ರದುರ್ಗ ಹೋಗ್ಬೇಕಾದ್ರೆ, ಶಿವಮೊಗ್ಗ ಹೋಗ್ಬೇಕಾದ್ರೆ, ಆನ್ ದ ವೇ ಯು ವಿಲ್ ಗೆಟ್ ಟು ಯು ಹ್ಯಾವ್ ಟು ಪಾಸ್ ತುಮಕೂರು ಹೈವೇ ಅಂತ ಹೇಳ್ತಾರೆ ಅಲ್ವಾ. ಎಸ್, ಸೊ ಅಲ್ಲಿ ಒಂದು ಕುಣಿಗಲ್ ಅಂತ ಊರು. ಆ ಊರಲ್ಲಿ ದೇರ್ ಈಸ್ ಅ ಲೇಕ್ ವಿಚ್ ಇಸ್ ಅ ಬ್ಯೂಟಿಫುಲ್ ಲೇಕ್. ಆ ಲೇಕ್ ಇಸ್ ವೆರಿ ಅಟ್ರಾಕ್ಟಿವ್ ಆ್ಯಂಡ್ ದಿಸ್ ಇಸ್ ಅ ಪೋಯಮ್ ಅಬೌಟ್ ದಟ್ ಲೇಕ್. ಆ ಜಾಗದ ಒಂದು ಕೆರೆಯ ಬಗ್ಗೆ ಈ ಪದ್ಯ. ದೇರ್ ಈಸ್ ಆಲ್ಸೋ ಒನ್ ಸ್ಮಾಲ್ ಸ್ಟೋರಿ ಹಿಯರ್. So I leave the tippani here, you can look into that. Tippaninalli you have so many information. So that as the tippani says, ಉತ್ತರ ದೇಶದಿಂದ ಬಂದು ಇಲ್ಲಿ ಸ್ನಾನ ಮಾಡಿ ಕುಷ್ಠರೋಗವನ್ನು ಕಳೆದುಕೊಂಡ ನೃಗನೆಂಬ ಚಕ್ರವರ್ತಿ ಕಟ್ಟಿಸಿದನೆಂದು ಸ್ಥಳ ಪುರಾಣ ಹೇಳುತ್ತದೆ. ಸೊ ಹೌ ಇಸ್ ದಿಸ್ ಕುಣಿಗಲ್ ಕೆರೆ ಅಂದರೆ, ಕುಣಿಗಲ್ ಕೆರೆ ಆಲ್ಮೋಸ್ಟ್ ಇಟ್ ಈಸ್ ಅರೌಂಡ್ 15 ಮೈಲ್ಸ್. ಒನ್ ಮೈಲ್ ಇಸ್ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಬರುತ್ತೆ. ಸೊ ಎಷ್ಟು ಸುತ್ತಳತೆ, ದ ಸರ್ಕಂಫರೆನ್ಸ್ ಎಷ್ಟಿದೆ? ಇಟ್ಸ್ ಅ 15 ಕಿಲೋಮೀಟರ್. ಅಷ್ಟು ದೊಡ್ಡದಿದೆ ಇದು. ಓಕೆನಾ? ಇಟ್ಸ್ ವೆರಿ ವಾಸ್ಟ್, ವೆರಿ ಹ್ಯೂಜ್ ಒನ್. ಸೊ ಇಲ್ಲಿ ದೆರ್ ಇಸ್ ಆಲ್ಸೋ ಒನ್ ಮೋರ್ ಥಿಂಗ್. ದೆರ್ ಈಸ್ ಅ ನೃಗ ಅಂತ ಒಬ್ಬ ಚಕ್ರವರ್ತಿ, ಅದ ಕಿಂಗ್, ಎಂಪೈರ್ ಏನು ಮಾಡ್ತಾನೆ, ಅಂಡರ್ಲೈನ್ ದಿಸ್ ನೃಗ. ಅವನಿಗೆ ಈ ಹ್ಯಾಡ್ ಅ ಲೆಪ್ರಸಿ, ಕುಷ್ಠರೋಗ ಇರುತ್ತೆ. ಅವನು ಉತ್ತರ ದೇಶದಿಂದ, ಫ್ರಮ್ ದ ನಾರ್ತ್ ಪಾರ್ಟಿಂದ ಇಲ್ಲಿಗೆ ಬಂದು ಈ ಟುಕ್ ಅ ಬಾತ್. ಸೊ ಸ್ನಾನ ಮಾಡಿದ ಮೇಲೆ ಹಿ ಬಿಲ್ಟ್ ದಸ್ ಒನ್, ಕಟ್ಟಿಸಿದನೆಂಬ ಸ್ಥಳ ಪುರಾಣ. ಸೊ ದೇರ್ ಇಸ್ ಎ ಹಿಸ್ಟ್ರಿ ಆಫ್ ದಿಸ್ ಪ್ಲೇಸ್. ಇಟ್ ಟೆಲ್ಸ್ ಲೈಕ್ ದಿಸ್. ಓಕೆನಾ? ಅಂಡರ್ಲೈನ್ ಮಾಡ್ಕೊಳ್ಳಿ. ಎಂಪೈರ್ ನೇಮ್ ಆ್ಯಂಡ್ ಸ್ಥಳ ಪುರಾಣ. ಪುರಾಣ ಇಸ್ ಅ ಹಿಸ್ಟ್ರಿ ಆಫ್ ದಟ್ ಪ್ಲೇಸ್. ಕೆರೆಯ ಏರಿಯ ಮೇಲೆ, ಏರಿ ಅಂದರೆ ಬ್ಯಾಂಕ್. ಸೊ ಏರಿ ಮೇಲ್ಗಡೆ, ಕೆರೆಯ ಏರಿಯ ಮೇಲೆ ಹೊಯ್ಸಳರ ಕಾಲದ, ಸೊ ಹೊಯ್ಸಳ ಇಸ್ ಅ ಕಿಂಗ್ಡಮ್. ಸೊ ಡ್ಯೂರಿಂಗ್ ದ ಹೊಯ್ಸಳ ಟೈಮಲ್ಲಿ ಪ್ರಾಚೀನ ಸೋಮೇಶ್ವರ ದೇವಾಲಯವಿದೆ. ಸೊ ನಿಯರ್ ಟು ದ ಲೇಕ್ ಶೋರ್ ಮೇಲೆ there is a temple which is a Someshwara temple which is built during the time of a Hoysala. Remember this. ಇತ್ತೀಚೆಗೆ ಹೇಮಾವತಿ ಜಲಾಶಯದಿಂದ ಈ ಕೆರೆಗೆ ನೀರನ್ನು ಹರಿಸಲಾಗುತ್ತಿದೆ. ಸೊ ರೀಸೆಂಟ್ಲಿ ದೇ ಆರ್ leaving the water. They're leaving the water from Hemavati falls they're leaving the water to this lake.
ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದ ಕುಣಿಗಲ್ ಕೆರೆ. ಇಫ್ ದೇ ಆಸ್ಕ್ ಇನ್ ಎಕ್ಸಾಮ್, ಪ್ಲೀಸ್ ರಿಮೆಂಬರ್, ಒಂದು ಎಂಪೈರ್ ಹೆಸರಿದೆ, ಇನ್ನೊಂದು ಯು ಹ್ಯಾವ್ ಅ ಹೊಯ್ಸಳ ಟೆಂಪಲ್, ದ ಟೆಂಪಲ್ ಇದೆ, ದೆನ್ ಯು ಹ್ಯಾವ್ ವಾಟ್ ಈಸ್ ದ ಸರ್ಕಂಫರೆನ್ಸ್ ಆಫ್ ದಿಸ್ ಕೆರೆ, ದೆನ್ ಯು ಹ್ಯಾವ್ ಫ್ರಮ್ ವಿಚ್ ಫಾಲ್ಸ್ ದೇ ಆರ್ ಲಿವಿಂಗ್ ದ ವಾಟರ್ ಟು ದಿಸ್ ಲೇಕ್. ಇದೆಲ್ಲ ಪಾಯಿಂಟ್ ಇದೆ. ಸೊ ಐ ಲೆಫ್ಟ್ ಹಿಯರ್, ಸೊ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಓಕೆ, ಆ್ಯಂಡ್ ಇಟ್ ಈಸ್ ಇನ್ ತುಮಕೂರು. Yes. So now let's come to this. First I'll sing this song. This is one of my favorite song which I had in my school time as well. Then I'll come to the poem. ಮೂಡಲ್ ಕುಣಿಗಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ, ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ. ಅಂತಂತ್ರಿಸಿ ನೋಡೋರ್ಗೆ ಎಂತ ಕುಣಿಗಲ್ ಕೆರೆ, ಅಂತಂತ್ರಿಸಿ ನೋಡೋರ್ಗೆ ಎಂತ ಕುಣಿಗಲ್ ಕೆರೆ, ಸಂತೆ ಹಾದಿಲಿ ಕಲ್ಲು ಕಟ್ಟೆ, ತಾನಂದನೋ ಸಂತೆ ಹಾದಿಲಿ ಕಲ್ಲು ಕಟ್ಟೆ. ಬಾಳೆಯ ಹಣ್ಣಿನಂತೆ ಬಾಗಿತ್ ಕುಣಿಗಲ್ ಕೆರೆ, ಬಾವ ತಂದಾನೋ ಬಣ್ಣದ ಸೀರೆ, ತಾನಂದನೋ ಬಾವ ತಂದಾನೋ ಬಣ್ಣದ ಸೀರೆ. ನಿಂಬೆಯ ಹಣ್ಣಿನಂತೆ ತುಂಬಿತ್ ಕುಣಿಗಲ್ ಕೆರೆ, ನಿಂಬೆಯ ಹಣ್ಣಿನಂತೆ ತುಂಬಿತ್ ಕುಣಿಗಲ್ ಕೆರೆ, ಅಂದ ನೋಡಲು ಶಿವ ಬಂದ, ತಾನಂದನೋ ಅಂದ ನೋಡಲು ಶಿವ ಬಂದ. ಅಂದಾನೆ ನೋಡಲು ಶಿವ ಬಂದ, ಶಿವ ಮಗ್ಗಿ ಕಬ್ಬಕ್ಕಿ ಬಾಯ ಬಿಡತಾವ, ತಾನಂದನೋ ಕಬ್ಬಕ್ಕಿ ಬಾಯ ಬಿಡತಾವ. ಕಬ್ಬಕ್ಕಿನೇ ಬಾಯ ಬಿಡತಾವ ಇಬ್ಬಿಡ, ಕಬ್ಬಕ್ಕಿನೇ ಬಾಯ ಬಿಡ್ತಾವ ಇಬ್ಬಿಡ. ಗಬ್ಬದ್ ಹೊಂಬಾಳೆ ನಡುಗ್ಯಾವೆ, ತಾನಂದನೋ ಗಬ್ಬದ್ ಹೊಂಬಾಳೆ ನಡುಗ್ಯಾವೆ. ಹಾಕೋ ಕೊಂದೂರ್ಗೋಲು ನೂಕೋ ಕೊಂದೂರ್ಗೋಲು, ಬೊಬ್ಬೆ ಹೊಡೆದಾವೆ ಬಾಳೆ ಮೀನು, ತಾನಂದನೋ ಬೊಬ್ಬೆ ಹೊಡೆದಾವೆ ಬಾಳೆ ಮೀನು. ಬೊಬ್ಬೆನೆ ಹೊಡೆದಾವೆ ಬಾಳೆ ಮೀನು ಕೆರೆಯಾಗೆ, ಬೊಬ್ಬೆನೆ ಹೊಡೆದಾವೆ ಬಾಳೆ ಮೀನು ಕೆರೆಯಾಗೆ. ಗುಬ್ಬಿ ಸಾರಂಗ ನಗುತ್ತಾವೆ, ತಾನಂದನೋ ಗುಬ್ಬಿ ಸಾರಂಗ ನಗುತ್ತಾವೆ. ಮೂಡಲ್ ಕುಣಿಗಲ್ ಕೆರೆ ನೋಡೋರ್ಗಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ, ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ. ಇದು ಸಾಂಗ್. ಸೊ ಜನಪದ ಗೀತೆಯಲ್ಲಿ ಮೋಸ್ಟ್ ಆಫ್ ದ ಟೈಮ್ ದ ಫಸ್ಟ್ ಲೈನ್ ಅಂಡ್ ದ ಸೆಕೆಂಡ್ ಲೈನ್ ವಿಲ್ ಗೆಟ್ ರಿಪೀಟೆಡ್. ಸೊ ಅದು ದ ಒನ್ ಆಫ್ ದ ಏನಂತಾರೆ ದ ಫಾರ್ಮ್, ದ ಸ್ಟ್ರಕ್ಚರ್ ಆಫ್ ಅ ಜನಪದ ಗೀತೆ. ವಿಲ್ ಲರ್ನ್ ಇನ್ ಟು ದಟ್ ಲೇಟರ್ ಆನ್. ಇವಾಗ ವಿ ಹ್ಯಾವ್ ಒನ್ ಸ್ಮಾಲ್ ಬಾಕ್ಸ್ ಇದೆ, ಇಂಟ್ರೊಡಕ್ಷನ್. ಫಸ್ಟ್ ವಿಲ್ ಕಮ್ ಟು ದಟ್ ಒನ್. ಪಾಠ ಪ್ರವೇಶ. ಬಿಫೋರ್ ಎಂಟರಿಂಗ್ ವಿಲ್ ಲರ್ನ್ ದಿಸ್. ಓದು ಬರಹವನ್ನು ಅರಿಯದ ನಮ್ಮ ಹಳ್ಳಿಯ ಜನರು. ಸೊ ಹಳ್ಳಿಯ ಜನ, ದ ವಿಲೇಜ್ ಪೀಪಲ್, ಅರ್ಲಿಯರ್ ಡೇಸಲ್ಲಿ ಏನಾಗ್ತಿತ್ತು, ನೌ ಡೇಸ್ ಎವ್ರಿ ಒನ್ ಹ್ಯಾವ್ ಅ ವೆರಿ ಗುಡ್ ಎಜುಕೇಷನ್. ಐ ಆಮ್ ಸೋ ಹ್ಯಾಪಿ ಅಬೌಟ್ ದಟ್. ಮಕ್ಕಳ ಎಜುಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡು ನಾಟ್ ವೇಸ್ಟ್ ಯೋರ್ ದಿಸ್ ಟೈಮ್, ಗೇನ್ ನಾಲೆಡ್ಜ್. ಓಕೆ, ಸೊ ಆ ಟೈಮಲ್ಲಿ they didn't had opportunity, they didn't had that one equal opportunity ಇರಲಿಲ್ಲ to go to the school and to read and write. they don't know. ತಮ್ಮ ಬದುಕಿನ ಅನುಭವಗಳನ್ನು, ಸೊ ದೇರ್ ಲೈಫ್, ತಮ್ಮ ಬದುಕಿನ ಅನುಭವ, ಎಕ್ಸ್ಪೀರಿಯನ್ಸನ್ನು, ಸೊ ದೇ ಹ್ಯಾವ್ ಬಿಲ್ಟ್ ಲೈಕ್ ಅ ಸಾಂಗ್, ಹಾಡಾಗಿ ಕಟ್ಟಿದ್ದಾರೆ. ಅದು ಜನಪದ ಸಾಹಿತ್ಯವೆಂದು ಮನ ಮಾತಾಗಿದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಫೋಕ್ ಲಿಟ್ರೇಚರ್. ಜನಪದ ಸಾಹಿತ್ಯ ಎಂದು ಇಟ್ ಈಸ್ ಬಿನ್ ನೋನ್ ಎವ್ರಿವೇರ್. ಮನೆ ಮಾತಾಗಿದೆ, ನೋನ್ ಎವ್ರಿವೇರ್. ದಟ್ ಈಸ್ ಅ ಫ್ರೇಸ್, ನುಡಿಗಟ್ಟು. ಕವಿ ಯಾರೆಂದು ತಿಳಿಯದೆ, ವಿ ಡೋಂಟ್ ನೋ ಹೂ ಇಸ್ ಅ ಕವಿ. ಜನರ ಬಾಯಿಂದ ಬಾಯಿಗೆ, ಸೊ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್, ಲೈಕ್ ಅ ಮೌತ್ ಆ್ಯಡ್. ಕಿವಿಯಿಂದ ಕಿವಿಗೆ. ಸೊ ಆ್ಯಸ್ ಯು ಹಿಯರ್ ಯು ವಿಲ್ ಟೆಲ್ ಟು ಸಮ್ ಅದರ್ ಪರ್ಸನ್. ಅಷ್ಟೇ ಜನಪದ ಸಾಹಿತ್ಯವು ಹರಿದು ಬಂದಿದೆ. ಇಟ್ ಹ್ಯಾಸ್ ಬೀನ್ ಫ್ಲೋಯಿಂಗ್ ಲೈಕ್ ದಿಸ್ ಫ್ರಮ್ ಇಯರ್ಸ್ ಆನ್ ಇಯರ್ಸ್. ಸಿ, ಇದನ್ನು ನಾನು ನನ್ನ ಸ್ಕೂಲಲ್ಲಿ ಓದಿದ್ದೆ. ನೌ ಐ ಆಮ್ ಟೀಚಿಂಗ್ ಯು ಆಲ್. ಯು ಆರ್ ಇನ್ ಯುವರ್ ಸ್ಕೂಲ್. ಆಫ್ಟರ್ ಸಮ್ ಡೇಸ್ ಯು ವಿಲ್ ಟೀಚ್ ಟು ಸಮ್ ಅದರ್ ಪರ್ಸನ್, ಅಲ್ವಾ? ಸೊ ದಟ್ ಈಸ್ ಹೌ ಇಟ್ ಈಸ್ ಬೀನ್ ಗೋಯಿಂಗ್. ಇಟ್ ವಾಸ್ ದೇರ್ ಇನ್ ಮೈ ಫಾದರ್ಸ್ ಟೈಮ್, ಮೈ ಪ್ಯಾರೆಂಟ್ಸ್ ಟೈಮ್ ಆಸ್ ವೆಲ್. ಈ ಜನಪದ ಸಾಹಿತ್ಯದಲ್ಲಿ, ಇನ್ ದಿಸ್ ಲಿಟ್ರೇಚರ್ ಆಫ್ ಅ ಫೋಕ್, ಜೀವನ ಪ್ರೀತಿ, ಸೊ ದ ಲವ್ ಅಂಡ್ ದ ಲೈಫ್ ಎಲ್ಲೆಡೆ ತುಂಬಿರುವುದನ್ನು ಕಾಣಬಹುದು. ಸೊ ಎಲ್ಲ ಕಡೆ ದಿಸ್ ಫಿಲ್ಡ್ ವಿತ್ ದ ಲವ್, ಜೀವನದ ಮೇಲೆ ಪ್ರೀತಿ. ಜನಪದ ಸಾಹಿತ್ಯವನ್ನು ರಚಿಸಿದವರು ಅನಾಮಧೇಯ ಶ್ರೀಸಾಮಾನ್ಯರು. ಸೊ ದ ಒನ್ ಹೂ ಹ್ಯಾಡ್ ಕಂಪೋಸ್ಡ್ ದೀಸ್ ಸಾಂಗ್, ದೇ ಆಲ್ ಆರ್ ಅನಾನ್ಯುಮಸ್. ಅನಾಮಧೇಯ, ಅನಾನ್ಯುಮಸ್, ಶ್ರೀಸಾಮಾನ್ಯರು, ವೆರಿ ಕಾಮನ್ ಪೀಪಲ್. ಶ್ರೀಸಾಮಾನ್ಯರು ಅಂದರೆ ಕಾಮನ್ ಪೀಪಲ್. ಆದರೆ ಅವರ ಭಾವ ಶ್ರೀಮಂತಿಕೆ ಮಾತ್ರ ಅಸಾಮಾನ್ಯವಾದದ್ದು. ಸೊ ವಿಚ್ ಇಸ್ ಲೈಕ್ ವೆರಿ ಪ್ರೆಷಿಯಸ್. ಅಸಾಮಾನ್ಯ ಅಂದರೆ ವೆರಿ ವ್ಯಾಲ್ಯೂಯಬಲ್, ವೆರಿ ಪ್ರೆಷಿಯಸ್. ದರ್ ಈಸ್ ನಥಿಂಗ್ ಈಕ್ವಲ್ ಟು ದಟ್. ಯಾವುದು? ಸೊ ದೇರ್ ಭಾವ ಶ್ರೀಮಂತಿಕೆ ಅಂದರೆ ದೇರ್ ಎಮೋಷನ್ಸ್, ದೇ ಆರ್ ರಿಚ್ ಇನ್ ದೇರ್ ಎಮೋಷನ್ಸ್. ಅದು ಮಾತ್ರ ಇಟ್ಸ್ ಟೂ ಲಕ್ಸುರಿಯಸ್ ಥಿಂಗ್. ಇಂದು ಆಧುನಿಕ ಜೀವನ ವಿಧಾನದಿಂದ ಮಕ್ಕಳು ಜಾನಪದ ಸಂಗೀತ. ಸೊ ಆಧುನಿಕ ಜೀವನ ಅಂತ
ಆಸ್ ಆಫ್ ನೌ ದ ರೀಸೆಂಟ್ ಡೆವಲಪ್ಡ್ ಲೈಫಿಂದ ಮಕ್ಕಳು ಚಿಲ್ಡ್ರನ್ ಜನಪದ ಸಂಗೀತ ಮ್ಯೂಸಿಕ್ ಫೋಕ್ ಮ್ಯೂಸಿಕ್ ಕತೆ ಇಸ್ ಅ ಸ್ಟೋರಿ ಗೀತೆಯ ಸೊಗಡಿನಿಂದ ವಿತ್ ದಿಸ್ ಎಸೆನ್ಸ್ ದೇ ಆರ್ ಗೆಟಿಂಗ್ ಲಾಸ್ಟ್ ವಂಚಿತರಾಗುತ್ತಿದ್ದಾರೆ. ಸೊ ಚಿಲ್ಡ್ರನ್ ಆರ್ ಗೆಟಿಂಗ್ ದೇ ಆರ್ ಏನಂತಾರೆ they are not getting a chance of listening to these kind of a folk music, folk story ge people are not getting these kind of opportunities anta ಒಂದು time illa namge because we are so lost that we are not creating any kind of a story, we are not creating any kind of a music. So at that time everyone they used to sing. ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಮ್ಯೂಸಿಕ್ ಹಾಕ್ತಾರೆ, ದ ಒನ್ ಹೂ ರೈಟ್ ಲಿರಿಕ್ಸ್ ಓನ್ಲಿ ಹಿ ವಿಲ್ ರೈಟ್ ದ ಸಾಂಗ್ ಅಲ್ವಾ. ಸೊ ದಟ್ಸ್ ವೈ ಐ ಆಲ್ವೇಸ್ ಟೆಲ್ ಇನ್ ಮೈ ಕ್ಲಾಸ್, ಮಕ್ಕಳ ಯು ಹ್ಯಾವ್ so much of ability, start writing stories, start writing poem, padya bariri. It can be in any language, but I prefer first language is your mother tongue. Whatever your mother tongue, be very strong in that one. Tamil irbodu, Bengali irbodu, Malayalam, Hindi, Urdu, Telugu, Odia, whatever is your language, your mother tongue, be very strong. Read and write and think in your mother tongue. Okay, now rest all language you will learn just like this. Language learning is very, very important. Learn as many languages as you can. Okay? Yes, we'll continue. ಈ ಕೊರತೆಯನ್ನು ತುಂಬಿಕೊಡುವುದು ಇಂದಿನ ಅಗತ್ಯವಾಗಿದೆ. So children are getting lost. They are not getting any kind of opportunity to create or to listen these kind of a stories, these kind of a songs. So it's our ಕೊರತೆ ಅಂದರೆ ಪ್ರಾಬ್ಲಮ್. ಇದನ್ನು to solve this, it's very important. ಇದು ಇವತ್ತಿನ ಅಗತ್ಯ. It's an essential thing. ಜಲಸಂಸ್ಕೃತಿ ಜನಪದ ಬದುಕಿನ ಅವಿಭಾಜ್ಯ ಅಂಗ. ಸೊ ಜಲ ಅಂದರೆ ವಾಟರ್, ದ ಕಲ್ಚರ್ ಆಫ್ ವಾಟರ್ ಇದೆ ಅಲ್ಲ, ಸೊ ಅದು ಅವಿಭಾಜ್ಯ ಅಂಗ. ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ಪಿವಟಲ್ ರೋಲ್ ಇನ್ ದ ಜನಪದ ಸಾಹಿತ್ಯ. ಸಕಾಲಕ್ಕೆ ಮಳೆ ಬಂದು, ಸಕಾಲ ಇಸ್ ಅ ರೈಟ್ ಟೈಮ್ಗೆ ದ ರೈನ್ ಹ್ಯಾಸ್ ಟು ಕಮ್. ಕೆರೆ ಬಾವಿಗಳು ತುಂಬು ತುಳುಕಿದರೆ, ಸೊ ಇಫ್ ದ ರೈನ್ ಕಮ್ ಏನಾಗುತ್ತೆ, ಕೆರೆ, ದ ಲೇಕ್, ದ ವೆಲ್, ಆಲ್ ದ ವಾಟರ್ ಸೋರ್ಸಸ್ ಇಟ್ ವಿಲ್ ಗೆಟ್ ಫಿಲ್ಡ್. ನಾಡು ಸಂಪತ್ ಭರಿತವಾಗಿರುತ್ತದೆ. ಹೌ ಡು ಯು ಸ್ಪ್ಲಿಟ್ ದ ವರ್ಡ್ ಸಂಪತ್ ಭರಿತವಾಗಿರುತ್ತದೆ? ಅಂಡರ್ಲೈನ್ ಆ್ಯಂಡ್ ಸ್ಪ್ಲಿಟ್ ಮಾಡಿ. ಇಟ್ ವಿಲ್ ಬಿ ಫಿಲ್ಡ್ ವಿತ್ ದ ಪ್ರಾಸ್ಪೆರಿಟಿ. ನೀರು ತುಂಬಿರುವ ಕೆರೆಗಳೆಂದರೆ ಜನಪದರಿಗೆ ತುಂಬ ಪ್ರೀತಿ. ಸೊ ಜನಪದರಿಗೆ ದೇ ಲವ್ ಲುಕಿಂಗ್ ಎಟ್ ದ ಲೇಕ್, ಎಸ್ಪೆಷಲಿ ವೆನ್ ಇಟ್ ಈಸ್ ಫಿಲ್ಡ್. ತುಂಬಿದ ಕೆರೆಗಳ ಬಗ್ಗೆ ಅವರು ಹಾಡು ಕಟ್ಟಿ ನಲಿದಿದ್ದಾರೆ. ದೇ ಹ್ಯಾವ್ ಮೇಡ್ ಅ ಲಾಟ್ ಆಫ್ ಸಾಂಗ್ಸ್ ಅಬೌಟ್ ದಿಸ್ ಲೇಕ್ ವಿಚ್ ಇಸ್ ಫಿಲ್ಡ್ ವಿತ್ ವಾಟರ್. ಮೈಮನ ಮರೆತು ಕುಣಿದಿದ್ದಾರೆ. ಸೊ ದೇ ಹ್ಯಾವ್ ಲಾಸ್ಟ್ ಕಂಪ್ಲೀಟ್ಲಿ ಆ್ಯಂಡ್ ದೇ ಹ್ಯಾವ್ ಡ್ಯಾನ್ಸ್ಡ್ ಫಾರ್ ದಟ್ ಒನ್. ಮದಗದ ಕೆರೆ, ಕುಣಿಗಲ್ ಕೆರೆ ಇವು ಜನಪದರ ಪ್ರೀತಿಗೆ ಪಾತ್ರವಾದ ವಿಶಿಷ್ಟ ಕೆರೆಗಳು. ದರ್ ಇಸ್ ಆಲ್ಸೋ ಒನ್ ಮೋರ್ ಸಾಂಗ್ ವಿಚ್ ಈಸ್ ಆನ್ ದ one more lake which is called a Madagada Kere, and this Kunigal Kere is also very famous for them. It's a Vishishta Keregalu, special Kere. ಅವರ ಭಾವಗಳಿಗೆ ಹಿಡಿದ ಕನ್ನಡಿಯಾಗಿ ಈ ಜನಪದ ಗೀತೆ ಮೂಡಿ ಬಂದಿದೆ. ಭಾವನೆಗಳು ಅಂದರೆ ಎಮೋಷನ್. ಸೊ it is like a mirror to their emotion. So these songs are like a mirror to their emotion because that shows the reflection of their happiness, their pleasure, their enjoyment, their joyfulness, all those things in this poem. So as I recite the poem, you feel like listening and you feel like dancing to that poem. So ಇಲ್ಲಿ word ಎಲ್ಲ ಬರುತ್ತೆ. I'll explain to that later. Okay, let me finish this one. ನಾಗರಿಕತೆ ಬೆಳೆದಂತೆ, as civilization developed ಅಲ್ವಾ, as it grows, ಕೆರೆಗಳು ನಾಶವಾಗುತ್ತಿರುವ. ಸೊ ಆಬ್ವಿಯಸ್ಲಿ ನಾವು ಏನು ಮಾಡ್ತಿದ್ದೀವಿ, ಇಫ್ ಯು ಹ್ಯಾವ್ ಟು ಬಿಲ್ಡ್ ಅ ಅಪಾರ್ಟ್ಮೆಂಟ್, ಯು ಹ್ಯಾವ್ ಟು they are closing a lake, one complete lake na, they are completely vanishing the lake and they are building an apartment on those things. So we are doing those kind of a thing. If you have to build the infrastructure, we are cutting down the trees, we are cutting down all kind of our natural resources, we are spoiling the natural resources just in the name of a development which is not at all required for us, alva. ಪ್ರಸ್ತುತ ಸಂದರ್ಭದಲ್ಲಿ ಇನ್ ಅ ರೀಸೆಂಟ್ ಟೈಮಲ್ಲಿ we are destroying the lake just for the civilization. ಈ ಗೀತೆ ಹೆಚ್ಚು ಮಹತ್ವ ಕೊಡುತ್ತದೆ. This song will give a lot of importance in this scenario. ಇವಾಗ let's come to the poem. Let's start. ಮೂಡಲು ಕುಣಿಗಲು ಕೆರೆ. Actually the normal ಆಗಿ it doesn't go like this. ಮೂಡಲು ಕುಣಿಗಲು ಕೆರೆ, ಮೂಡಲ್ ಕುಣಿಗಲ್ ಕೆರೆ. That's how it will come. ಮೂಡಲ್ ಕುಣಿಗಲ್ ಕೆರೆ. It's not a ಮೂಡಲು ಕುಣಿಗಲು ಕೆರೆ. ಮೂಡಲ್ ಕುಣಿಗಲ್ ಕೆರೆ. I don't know how it is like this. ಬೇಕಾದ್ರೆ ಸರಿ ಮಾಡ್ಕೊಳ್ಳಿ. ಮೂಡಲ್ ಕುಣಿಗಲ್ ಕೆರೆ ನೋಡೋರ್ಗೊಂದು ಐಬೋಗ, ನೋಡೋರಿಗೆ, ನೋಡುವವರಿಗೆ.
So here the poem will be in a spoken language, colloquial version. So you will get a question, they'll say ಆಡು ಭಾಷೆಯಿಂದ ಗ್ರಾಂಥಿಕ ರೂಪಕ್ಕೆ ಬರೆಯಿರಿ. ಆಡು ಭಾಷೆ is a spoken version, ಗ್ರಾಂಥಿಕ ರೂಪ is a written version. So if I have to write, ಒಂದು ನಿಮಿಷ, ನೋಡೋರಿಗೆ, ನೋಡೋರ್ಗೆ, ನೋಡುವರಿಗೆ, ನೋಡೋರ್ ಒಂದು ಐಬೋಗ, ಒಂದು ಐಬೋಗ ಇಸ್ ನಥಿಂಗ್ ಬಟ್ ವೈಬೋಗ, ಇಲ್ಲಿ ಐಬೋಗ ಅಂತ ಬರೀತೀವಿ. So this is how you have to split. I'm not going to split it for you because makla you have to write it down. I'll spell it out for you, but make sure that you will write it, okay na? Fine. Modal Kunigal Kere, the one whoever sees this, Nodu Avarige, Nodorge, the one who says this, it's kind of a luxury, Vaiboga, it's a luxury, it's an elegant beauty. Moody Bartane Chandirama. So at that time you can also see the Chandirama. So in Chandira, after Ra you have a yes. So if you have learnt in the Kannada grammar, it's a Plutaswara. Plutaswara yavaga barate, whenever we have a song, whenever we have to extend a swara, you will get a yes where you have, it means that Rama. It is written R after yes. So you have to say Rama. Chandirama. Chandira is a moon. So Moody Bartane, the moon will come outside to see this beauty of this Kunigal Kere. Even the moon will come outside. So Tanandano, it's usually Janapada Gite, they'll dance, they sing, they dance. So Tanandano is a kind of a beat. So they'll dance for that one. And especially if you observe, the second line and the third line will be repeated. Okay na? So Moody Bartane Chandirama. So this Modal Kunigal Kere is so beautiful, so luxurious. Even the moon will come out to look at this beauty. Yaake moon na karidare, moon itself looks so beautiful alva. It's so bright, especially Paurnamige, it looks so bright. ಅವನೇ ಬರ್ತಿದ್ದಾನೆ ಅಂದರೆ ಇಮ್ಯಾಜಿನ್ ದ ಬ್ಯೂಟಿ ಆಫ್ ದ ಲೇಕ್. ವಿ ಆಲ್ವೇಸ್ ಲೈಕ್ ದಟ್, ರೈಟ್? ವಿ ಲವ್ ಫಾಲ್ಸ್, ವಿ ಲವ್ ನೇಚರ್, ವಿ ಲವ್ ಮೌಂಟೇನ್. That is the beauty of mountain. That is the beauty, the very natural essence beauty of a people. We love nature. Without nature, we are not there. Panchabhuta. Okay? So that's how you will sing. First stanza ನಾನು ಹೇಳ್ತೀನಿ ನಿಮಗೆ. ಮೂಡಲ್ ಕುಣಿಗಲ್ ಕೇರೆ ನೋಡೋರ್ ಗಂಧೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ. ಓಕೆ, ನೆಕ್ಸ್ಟ್ ಅತಂತ್ರಿಸಿ ನೋಡೋರ್ಗೆ, ಅತಂತ್ರಿಸಿ ನೋಡೋರ್ಗೆ, ನೋಡುವವರಿಗೆ. ಎಂಥ ಕುಣಿಗಲ್ ಕೆರೆ. ಸೊ ಐ ಆಲ್ರೆಡಿ ಟೋಲ್ಡ್ ಯು ದಿಸ್ ಸರ್ಕಂಫರೆನ್ಸ್ ಆಫ್ ದಿಸ್ ಲೇಕ್ ಇಸ್ ಆಲ್ಮೋಸ್ಟ್ 15 miles ಇದೆ. ಸೊ ಸುಮ್ಮನೆ ಯು ಕಾಂಟ್ ಲುಕ್ ಲೈಕ್ ದಿಸ್, ಯು ಹ್ಯಾವ್ ಟು ಸ್ಟ್ರೆಚ್ ಯುವರ್ ನೆಕ್ ಆ್ಯಂಡ್ ಲುಕ್ ಸೋ ಫಾರ್ ಟು ಲುಕ್ ಎಟ್ ದ ಲೇಕ್. Wow, such a beautiful lake. You will rotate your head everywhere. So that is to lift up your neck and look wide and vast. Atantrisi nodorge yantha kudigal kere. So they will exaggerate. Oh my God, look at this lake. How beautiful. Sante hadili kallukatte. So I already told you, back of shore of the lake ಅಲ್ಲಿ there is a one temple. ಅಲ್ವಾ? ಸೊ ಆಬ್ವಿಯಸ್ಲಿ ಆ ಟೈಮಲ್ಲಿ ಏನಾಗ್ತಿತ್ತು, ದೇ ಯೂಸ್ ಟು ಬಿಲ್ಟ್ ಅ ಸ್ಮಾಲ್ ಕೈಂಡ್ ಆಫ್ ಅ ಬೆಂಚಸ್. ಕಟ್ಟೆ ಇಸ್ ರೆಫರ್ಡ್ ಟು ದ ಬೆಂಚಸ್. ಆ್ಯಂಡ್ ದೇ ಯೂಸ್ ಟು ಮೇಕ್ ಅ ಫೇರ್ ಇರ್ಬೋದು. ದೇ ಯೂಸ್ ಟು ಸೆಲ್ ದ ವೆಜಿಟೇಬಲ್, ದೇ ಯೂಸ್ ಟು ಸೆಲ್ ದ ಫ್ರೂಟ್ಸ್, ದೇ ಯೂಸ್ ಟು ಸೆಲ್ ಎವ್ರಿಥಿಂಗ್ locally, and they used to sit, chit chat and look at the sunrise, look at the sunset. They used to enjoy there. So that is a kallu katte. So sante hadili kallu katte. They had a sante and also they had a katte over there. So tanandano sante hadili kallu katte. We'll go with the third stanza. ಬಾಳೆಯ ಹಣ್ಣಿನಂತೆ like a banana. ಬಾಳೆಹಣ್ಣು is a banana, like a banana. ಬಾಳೆಹಣ್ಣಿನಂತೆ, ಅಂತೆ is a like. Okay? ಬಾಳೆಹಣ್ಣಿನಂತೆ ಬಾಗಿತ್ ಕುಣಿಗಲ್ಗೆರೆ. ಬಾಗು ಅಂದ್ರೆ ಬೆಂಟ್. ಸೊ ಬಾಳೆಹಣ್ಣು ಹೆಂಗಿರುತ್ತೆ, ಇಟ್ಸ್ ಲೈಕ್ ಅ ಬೆಂಟ್. ಆಲ್ವೇಸ್ ಬಾಳೆಹಣ್ಣು ಸ್ಟ್ರೇಟ್ ಇರಲ್ಲ ಅಲ್ವಾ, ಇಟ್ ಈಸ್ ಅ ಕ್ವೈಟ್ ಬೆಂಟ್. ಸೊ ದಿಸ್ ಕುಣಿಗಲ್ ಕೆರೆ ಇಟ್ಸ್ ನಾಟ್ ಅ ಸ್ಟ್ರೇಟ್, ಇಟ್ಸ್ ಅ ಬೆಂಟ್ ಲೈಕ್ ಅ ಬನಾನಾ. ಸೊ ಬನಾನಾ ಥರ ಬೆಂಡ್ ಆಗಿದೆ. ಸೊ ಬ್ಯೂಟಿಫುಲ್, ದ ಕರ್ವ್, ಇಟ್ ಹ್ಯಾಸ್ ಅ ಬ್ಯೂಟಿಫುಲ್, they are describing the kere here. Okay na? So first it is vast, then it is a bent anta ಹೇಳ್ತಿದ್ದಾರೆ. Okay? So ಬಾಳೆಯ ಹಣ್ಣಿನಂತೆ ಬಾಗಿತ್ ಕುಣಿಗಲ್ ಕೆರೆ, ಭಾವ ತಂದಾನ ಬಣ್ಣದ ಸೀರೆ. So if you look into this ಟಿಪ್ಪಣಿ, you have a meaning for this ಭಾವ ತಂದಾನ ಬಣ್ಣದ ಸೀರೆ ಅಂತ. So why it is referred as a bhava here? Bhava anta husband ಗೆ ಕೂಡ at those time they used to call as a bhava. So once there is a story behind this one.
a small local story. So ಏನಾಗುತ್ತೆ, when the ಕೆರೆ get filled completely after the rain, they will give something to the ಕೆರೆ which is called as a ಬಾಗಿನ ಅಂತ ಕರೀತಾರೆ. ಸೊ ಇಫ್ ಯು ಹ್ಯಾವ್ ಸೀನ್ ದ ಗೌರಿ ಗಣೇಶ ಗೌರಿ ಹಬ್ಬದಲ್ಲಿ ದೇ ಹ್ಯಾವ್ ಅ ಸಮ್ ಎಸ್ಪೆಷಲಿ ಇನ್ ಕರ್ನಾಟಕದಲ್ಲಿ ದೇ ಹ್ಯಾವ್ ಅ ಕೈಂಡ್ ಆಫ್ ಅ ರಿಚುವಲ್ ವೇರ್ ದೇ ವಿಲ್ ಕೀಪ್ ಇನ್ ಅ ಮರ ಇಸ್ ಅ ವಿನೋ ಮಾಡ್ತಾರಲ್ಲ, ವಿನೋಯಿಂಗ್. ಸೊ ಅಲ್ಲಿ ಒಂದು ಇದಿರುತ್ತೆ, ಯು ಕ್ಯಾನ್ ಜಸ್ಟ್ ಗೂಗಲ್ ಆಸ್ ಅ ಮರ ಆರ್ ಮೊರ, ಓಕೆ, you will get to know. So moradalli they will keep all kind of objects. What are the objects they keep? They keep a saree blouse, they keep a fruits, ellanu ittubittu they will give it to the other person, so symbolizing the prosperity. So let it bring all kind of a prosperous to you, and it's a happiness anta, okay. So similarly they do this culture with the water, with the lake. When the lake gets filled, lake fill adaga they will give this as a gratitude agi, they will give this to lake. So adakke, so they will also give bava tandano bannad sire, he is getting a beautiful saree, that means he is giving a bagina to the lake. So just to show the gratitude, so we bow our head and we give this bagina to the lake. So that is the meaning of a bava tandano bannad sire, okay. ಸೊ ಬಾಳೆಯ ಹಣ್ಣಿನಂತೆ ಬಾಗಿತ್ ಕುಣಿಗಲ್ ಕೆರೆ, ಬಾವ ತಂದಾನೋ ಬಣ್ಣದ ಸೀರೆ, ತಾನಂದನೋ ರಿಪೀಟೇಷನ್ ಆಫ್ ದ ಸೆಕೆಂಡ್ ಲೈನ್. ವಿಲ್ ಗೋ ಟು ದ ಫೋರ್ತ್ ಸ್ಟ್ಯಾನ್ಸಾ. ನಿಂಬೆಯ ಹಣ್ಣಿನಂತೆ, ಸೊ ಬಾಳೆ ಹಣ್ಣಿನಂತೆ ಲೈಕ್ ಅ ಬನಾನಾ, ನಿಂಬೆ ಹಣ್ಣು ಇಸ್ ಅ ಲೆಮನ್, ಲೈಕ್ ಅ ಲೆಮನ್ ತುಂಬಿತ್ ಕುಣಿಗಲ್ ಕೆರೆ. ಸೊ ಇವಾಗ ಸಿಗೋ ಲೆಮನ್ ಅಲ್ಲ, ಇಟ್ಸ್ ಹಾರ್ಡ್ಲಿ ಲೈಕ್ ದಿಸ್, ಫ್ಯೂ ಟೈಮ್ಸ್ ಯು ವಿಲ್ ಗೆಟ್ ಹಾರ್ಡ್ಲಿ 2 to 3 drops ಆಫ್ ವಾಟರ್. ಬಟ್ ಇಫ್ ಯು ಸಿ ದ ವೆರಿ ಗುಡ್ lemon nodidre, it will be so good in a size, and if you squeeze it you will get a good amount of a lemon juice sigutte alva. So this kunigal kere is just juicy, it's so filled with water like a lemon. So that is the description they are giving. So to look at this beauty, when Shiva came, anda the beauty nodalu, to see Shiva bandru, Shiva itself he came there. So repetition of the second line in the third one. ಅಂದಾನೆ ನೋಡಲು ಶಿವ ಬಂದ್ರು, ಶಿವ ಮಗ್ಗಿ. ಸೊ ಅಂದ ನೋಡಲು ಶಿವ ಹ್ಯಾಸ್ ಕಮ್ ಹಿಯರ್. At that time there are two kind of explanation here. ಕಬ್ಬಕ್ಕಿ ಬಾಯ ಬಿಡುತ್ತಾವ. Looking at this, even the ಕಬ್ಬಕ್ಕಿ is opening its mouth. ಕಬ್ಬಕ್ಕಿ ಅಂದ್ರೇನು? ಕಬ್ಬಕ್ಕಿ is a form of it's one of the type of the bird which stays in a lake and which will get the food from the lake itself. So one new explanation, she saw the Shiva and it became very happy. So with that happiness, wonderness, it's like, oh Shiva anta. But there is one more meaning. Since the lake is filled with water, there's a lot of fishes in the water. So obviously, ಏನು ಮಾಡುತ್ತೆ? Kabbaki is very happy to get the fishes. So it is opening its mouth, getting inside, and it's catching its prey. So Kabbaki baya bidutava to get its food. Okay, Kabbaki eats the fish. So the lake, this mouth is open. It's a hunting gesture. And the second line is repeated in the third one. ಕಬ್ಬಕ್ಕಿನೇ ಬಾಯ ಬಿಡ್ತಾವ ಇಬ್ಬೀಡ. If you observe, there is a continuation of the previous stanza last line in the next stanza first line. Okay, na observe ಮಾಡಿದ್ರಾ? So if you observe, the ಅಂದ ನೋಡಲು ಶಿವ ಬಂದ್ರು, ಅಂದಾನೆ ನೋಡಲು ಶಿವ ಬಂದ್ರು ಶಿವ ಮಗ್ಗಿ, ಕಬ್ಬಕ್ಕಿನೇ ಬಾಯ ಬಿಡ್ತಾವ ಇಬ್ಬೀಡ. So there is a continuation in the 4, 5 and the 6. Okay, so ಕಬ್ಬಕ್ಕಿನೇ ಬಾಯ ಬಿಡ್ತಾವ ಇಬ್ಬೀಡ, ಕಬ್ಬಕ್ಕಿ is opening the mouth, ಗಬ್ಬದ್ ಹೊಂಬಾಳೆ ನಡಗ್ಯಾವೆ. And also there is something is happening in the lake. ಏನಾಗ್ತಿದೆ? So in the lake there are a banana plantains next to the lake hatra. There are so many banana plantains. If you see the banana plantains, banana ಏನಾಗುತ್ತೆ, to the weight of the banana, it's so heavy alva banana, it lives in a ಗೊಂಚಲು ಬಿಡುತ್ತೆ. It will be like swinging because of the weight. When the wind blows so forcefully, because it's a huge lake, obviously the wind will flow very forcefully, wind will blow very forcefully. So aವಾಗ ಏನಾಗ್ತಿದೆ, even this ಹೊಂಬಾಳೆ, it's shaking, ನಡುಗ್ಯಾವೆ, it's a shaking. So they are swinging the thick which is grown healthy, the gabbad ಹೊಂಬಾಳೆ, they are swinging rapidly, that means they are shaking. So that is also one of the beauty thing that we can see around the lake. ಹಾಕೋಕೊಂದೂರ್ಗೋಲು ನೂಕೋಕೊಂದೂರ್ಗೋಲು, ಹಾಕುವುದಕ್ಕೆ ಒಂದು ಊರುಗೋಲು, ಹಾಕುವುದಕ್ಕೆ, ನೂಕುವುದಕ್ಕೆ ಊರುಗೋಲು, ನೂಕುವುದು ಟು ಪುಷ್, ಹಾಕುವುದು ಟು ಪುಟ್. ಸೊ ಬೋಟಿಂಗಲ್ಲಿ ಹೋಗ್ಬೇಕಾದ್ರೆ ಇಟ್ಸ್ ರೆಫರಿಂಗ್ ಅಬೌಟ್ ದ ಬೋಟ್. ಪ್ಯಾಡಲ್ ಇರುತ್ತೆ, ಯು ಪುಟ್ ದ ಪ್ಯಾಡಲ್, ಯು ಪುಷ್, ಪುಟ್
and you will push. You will do this action, right? So ಹಾಕೋದಿಕ್ಕೆ and ನೂಕೋದಿಕ್ಕೆ. So ಹಾಕೋಕೊಂದು ಊರ್ಗೋಲು, ನೂಕೋಕೊಂದು ಊರ್ಗೋಲು. ಊರ್ಗೋಲು is a paddle, okay? So ಕೋಲು is a stick. ಊರ್ಗೋಲು, it's a paddle here, okay? So the boatman here, so here this lake has given a life source. The living source ಇದೆ. So ಯಾವುದು? Fishing is a source of living here, where the boatman, he will go in his boat and he is using his paddle. Why he is going? To catch the fish. So when he catches the fish, what happened? ಬೊಬ್ಬೆ ಹೊಡೆದಾವೆ ಬಾಳೆ ಮೀನು. ಬೊಬ್ಬೆ ಅಂದ್ರೆ ಬಾಯಿ ಬಡ್ಕೊಳ್ಳೋದು. ಟು ಶೌಟ್, ಅಯ್ಯೋಯ್ಯೋ ಅಂತೀವಲ್ಲ ಆ ಥರ. ವೈ ದ ಬಾಳೆ ಮೀನು ಇಸ್ ಅ ಶೌಟಿಂಗ್? ಬಾಳೆ ಮೀನು ಇಸ್ ಅ ಒನ್ ಆಫ್ ದ ಟೈಪ್ ಆಫ್ ದ ಮೀನು. ದ ನೇಮ್ ಆಫ್ ದ ಮೀನು ಅಂದರೆ ಫಿಶ್, ಓಕೆ? ಇಟ್ಸ್ ಅ ಶೌಟಿಂಗ್ ಬಿಕಾಸ್ ಇಟ್ ವಾಸ್ ಕಾಟ್ ಇನ್ ದ ನೆಟ್. ಫಿಶರ್ಮನ್ ಏನು ಮಾಡ್ದ? ಹಿ ಈಸ್ ಗೋಯಿಂಗ್ ಇನ್ ಅ ಬೋಟ್, ಹಿ ಪುಟ್ ದ ನೆಟ್, ಹಿ ಕಾಟ್ ದ ಫಿಶ್, and ಬಾಳೆ ಮೀನು, it was caught in the fish and it is shouting, ಬೊಬ್ಬೆ ಹೊಡಿ, to shout, ಓಕೆನಾ? ಸೊ ಬೊಬ್ಬೆ ಹೊಡೆದಾವೆ ಬಾಳೆ ಮೀನು, ಬೊಬ್ಬೆನೆ ಹೊಡೆದಾವು ಬಾಳೆ ಮೀನು ಕೆರೆಯಾಗೆ. ಸೊ ವೇರ್ ದೇ ಆರ್ ಶೌಟಿಂಗ್? ದೇ ಆರ್ ಶೌಟಿಂಗ್ ಇನ್ ದ ರಿವರ್, ಕೆರೆಯಾಗೆ, ಕೆರೆಯಲ್ಲಿ. ರಿಮೆಂಬರ್, ರೈಟ್ ಇಟ್ ಡೌನ್ ಮಕ್ಕಳ. ಗುಬ್ಬಿ ಸಾರಂಗ ನಗುತ್ತಾವ. ಸೊ ದೇರ್ ಆಲ್ಸೋ ಒನ್ ಮೋರ್ ಬ್ಯೂಟಿಫುಲ್ ಥಿಂಗ್ ದಟ್ ಇಸ್ ಹ್ಯಾಪನಿಂಗ್. ವೆನ್ ದ ಲೇಕ್ ಇಸ್ ಫಿಲ್ಡ್, ಆಲ್ ದ ಕೈಂಡ್ ಆಫ್ ಅನಿಮಲ್ and birds, they will be roaming around the nature, around the lake, because they love nature. We humans, we don't appreciate this beauty of the nature, the simplicity of this nature, alva. But animals and birds, they know very well that is the life source anta. So everyone, they'll come there, they will rest, they will take the good sunlight, they will eat happily, they will take a bath, they'll leave finally to home in the evening. So illi, to enjoy this beauty of the lake, Gubbi and Saranga, they're also coming. Gubbi is a sparrow, Saranga is a deer. So ibru kuda, they're jolly agi, they're happily enjoying. So nagutave, they're laughing. Why are they laughing? Because they're happily enjoying, they're playing over there, so they are laughing. So that is the meaning for the last stanza. I hope you understood this one. Okay, so I have already recited the poem once. You can please repeat and practice from there itself, okay na? So now let's go to we don't have a Kritikarara Parichaya, we don't have a poet information. Yake? ಜನಪದ ಗೀತೆ. ಯು ಹ್ಯಾವ್ ಅ ಟಿಪ್ಪಣಿ. ಟಿಪ್ಪಣಿಯಲ್ಲಿರೋದೆಲ್ಲನೂ ಕೂಡ ಐ ಹ್ಯಾವ್ ಎಕ್ಸ್ಪ್ಲೇನ್ ಟು ಯು ಆಲ್ರೆಡಿ. ಸೊ ಜಸ್ಟ್ ಗೋ ಥ್ರೂ ದಟ್ ಒನ್ಸ್ ಅಗೇನ್, ಓಕೆ? ಪದಗಳ ಅರ್ಥ ಐ ಹ್ಯಾವ್ ಎಕ್ಸ್ಪ್ಲೇನ್ ಟು ಯು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಕ್ಕಳ, ಯು ಆಲ್ರೆಡಿ ನೋ ದಟ್ ಐ ಗಿವ್ ಓನ್ಲಿ ದ ಮೀನಿಂಗ್ ಫಾರ್ ದ ಕ್ವೆಶನ್, ಐ ಡೋಂಟ್ ಗಿವ್ ಯು ದ ಆನ್ಸರ್. ಯು ಹ್ಯಾವ್ ಟು ರೈಟ್ ದ ಆನ್ಸರ್. ವೆರಿ ಇಂಪಾರ್ಟೆಂಟ್ ಮಕ್ಕಳ. ದಿಸ್ ಇಸ್ ನಾಟ್ ದ ಗುಡ್ ಟೈಮ್ ಫಾರ್ ದ ಮಗ್ ಮಾಡಬೇಡಿ. ರೈಟ್ ಇಟ್ ಆನ್ ಯುವರ್ ಓನ್. ವೆರಿ ಇಂಪಾರ್ಟೆಂಟ್, ಓಕೆನಾ? ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒನ್ ಸೆಂಟೆನ್ಸ್. ಕುಣಿಗಲ್ ಕೆರೆ ಯಾವ ದಿಕ್ಕಿನಲ್ಲಿದೆ? ಸೊ ಇನ್ ವಿಚ್ ಡೈರೆಕ್ಷನ್? ದಿಕ್ಕು. ಕುಣಿಗಲ್ ಕೆರೆ ಹೇಗೆ ಬಾಗಿದೆ? ಹೌ ಇಟ್ ಈಸ್ ಬೆಂಟ್. ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ದ ಫಿಲ್ಡ್ ಕುಣಿಗಲ್ ಕೆರೆ, ಹೋಲಿಸು, ಕಂಪೇರ್ಸ್, ಫಾರ್ ವಿಚ್ ಇಟ್ ಇಸ್ ಬೀನ್ ಕಂಪೇರ್ಡ್. ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ? ಉತ್ಪ್ರೇಕ್ಷಿಸು ಅಂದರೆ ಟು ಎಕ್ಸಾಜುರೇಟ್ ಇಟ್. ಸೊ ಹೂ ಹ್ಯಾಸ್ ಕಮ್ ಅಂತ ಎಕ್ಸಾಜುರೇಟ್ ಮಾಡಿದ್ದಾರೆ. ಕುಣಿಗಲ್ ಕೆರೆಯಲ್ಲಿ ಯಾವ ಮೀನುಗಳಿದ್ದವು? ವಾಟ್ ಮೀನು? 3-4 ವಾಕ್ಯ. ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತು? ಸೊ ಫಾರ್ ದ ಪೀಪಲ್, ಹೌ ಇಟ್ ವಾಸ್ ಲುಕಿಂಗ್, ಹೇಗೆ ಕಾಣುತ್ತಿತ್ತು. ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ? ಕಬ್ಬಕ್ಕಿಗಳು ವೆನ್ ದೇ ವಿಲ್ ಓಪನ್ ದೇರ್ ಮೌತ್. ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು? ವೈ ಬಾಳೆ ಮೀನು ದೇ ಆರ್ ಲೈಕ್ ಬೊಬ್ಬೆ ಹೊಡಿತಿದ್ದಾರೆ? ವೈ ದೇ ಆರ್ ಶೌಟಿಂಗ್? 8-10 ವಾಕ್ಯ. ಕುಣಿಗಲ್ ಕೆರೆ ಜೀವ ಸಂಕುಲಕ್ಕೆ ಆಶ್ರಯವಾಗಿರುವುದನ್ನು ಗೀತೆಯಲ್ಲಿ ಯಾವ ರೀತಿ ವರ್ಣಿಸಲಾಗಿದೆ? ಕುಣಿಗಲ್ ಕೆರೆ ಜೀವ ಸಂಕುಲಕ್ಕೆ, ಸೊ ಫಾರ್ ದ ಲಿವಿಂಗ್ ಬೀಯಿಂಗ್ಸ್ಗೆ ಆಶ್ರಯ, ಇಟ್ ಈಸ್ ಬೀಯಿಂಗ್ ಅ ಶೆಲ್ಟರ್. ಹೌ ಇಟ್ ಈಸ್ ಬೀನ್ ಎಕ್ಸ್ಪ್ಲೇನ್ಡ್, ವರ್ಣಿಸು, ಡಿಸ್ಕ್ರೈಬ್ಡ್ ಇನ್ ದ ಪೊಯಮ್. ಸಮರಿ, ಯು ಹ್ಯಾವ್ ಟು ರೈಟ್ ಇಟ್ ಇನ್ ಯುವರ್ ಓನ್ ವರ್ಡ್ಸ್. ಮೂಡಲ್ ಕುಣಿಗಲ್ ಕೆರೆ ಜನಪದ ಗೀತೆಯ ಭಾವಾರ್ಥವನ್ನು ಬರೆಯಿರಿ. ಭಾವಾರ್ಥ, ಸಮರಿ, ಸಾರಾಂಶ ಇನ್ ಯುವರ್ ವರ್ಡ್ಸ್. ರೈಟ್ ಇಟ್ ಡೌನ್, ಓಕೆ? ಸಂದರ್ಭದೊಡನೆ. ಭಾವ ತಂದಾನೆ ಬಣ್ಣದ ಸೀರೆ. ವೈ ಇಟ್ ಇಸ್ ಬೀನ್ ಟೋಲ್ಡ್ ಹಿಯರ್? ಭಾವ ತಂದಾನೆ ಬಣ್ಣದ ಸೀರೆ. ಐ ಟೋಲ್ಡ್ ಯು ದ ಸ್ಟೋರಿ. ಕಬ್ಬಕ್ಕಿ ಬಾಯ ಬಿಡುತ್ತವೆ. ವೈ ಕಬ್ಬಕ್ಕಿ ಇಸ್ ಓಪನಿಂಗ್ ದ ಮೌತ್? ಐ ಟೋಲ್ಡ್ ಯು. ಬೊಬ್ಬೆ ಹೊಡೆದಾವೆ ಬಾಳೆ ಮೀನು. ವೈ ದ ಬಾಳೆ ಮೀನು ಇಸ್ ಶೌಟಿಂಗ್? ಎಸ್. ಸಮಾಸ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಬರೆಯಿರಿ. ಸಮಾಸದ ಹೆಸರು ತಿಳಿಸಿ. ಸೊ ಇದನ್ನ ಐ ಲೀವ್ ಇಟ್ ಟು ಯು. ಭಾಷಾಭ್ಯಾಸ ಐ ಲೀವ್ ಇಟ್ ಟು ಯು, ಓಕೆ? ಫಸ್ಟ್ ಒನ್ ಸಮಾಸ, ಸೆಕೆಂಡ್ ಸ್ವಂತ ವಾಕ್ಯ, ಐ ಎಕ್ಸ್ಪ್ಲೇನ್ ಟು ಯು. ತತ್ಸಮ, ತದ್ಭವ. ಗ್ರಾಂಥಿಕ ರೂಪ ಐ ಆಲ್ರೆಡಿ ಟೋಲ್ಡ್ ಯು, ಇಟ್ಸ್ ಅ ರಿಟರ್ನ್ ಫಾರ್ಮ್. ಹೊಂದಿಸಿ ಬರೆಯಿರಿ. ಇಟ್ಸ್ ಅ ಮ್ಯಾಚ್ ದ ಫಾಲೋಯಿಂಗ್. ಅಷ್ಟೇನೆ, ಓಕೆ? ಸೊ ಇದನ್ನ ಟ್ರೈ ಟು ಸಿಂಗ್ ದಿಸ್ ಜನಪದ ಗೀತೆ ಮಕ್ಕಳ, ಓಕೆನಾ? ಸೊ ಹಿಯರ್ ವಿ ಕಂಪ್ಲೀಟ್ ದ ಪೋಯಮ್
Moodal Kunigalkere. If you have any doubts, please do let me know in the comment section. Please do share this poem with your friends. Let them also learn. Sharing is caring, makla. So do not keep it to yourself. Okay. I'll see you all in the one more video, and do not forget there are few more playlists available in the Yashasvi Kannada Vani. You have a essay writing playlist, you have a story writing playlist, you have a story listening playlist, and you have a Kannada grammar playlist. Ellanu kuda hogi check ಮಾಡಿ. It will be useful to you and start practicing. Thank you so much. See you in one more video. Take care of yourself. Namaskara.